ಆ, ಇವತ್ತು ಏನು ಬೈಲೊಂಗಲ್ ತಾಲೂಕಿನ ಕೊರವಿನಕೊಪ್ಪ ಗ್ರಾಮವಾಸಿಗಳು ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜದ ಬಂಧುಗಳು, ರೈತ ಬಂಧುಗಳು ಬಂದಿದ್ದಾರೆ. ಏನಾಗ್ತಂತೆ, ಮಲಪ್ರಭಾ ನದಿ ತುಂಬಿದ ನಂತರ ಏನು ಹಿನ್ನೀರಿನ ಇಂದ ಅವರು ಇದ್ದಂಥ ಸ್ಮಶಾನ ಮುಳುಗಡೆ ಆಗ್ತದೆ. ಆ ಸಂದರ್ಭದಲ್ಲಿ ಈಗಾಗಲೇ ನಮ್ಮದೇ ರೈತ ಆದಂಥವರು 11 ಗುಂಟೆ ಜಾಗವನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾವು ಮನವೊಲಿಸಿದ್ದೇವೆ ರೈತ ಸಂಘದಿಂದ. ಆ ಸಮಾಜಕ್ಕೆ ಮಳೆಗಾಲದಲ್ಲಿ ಸ್ಮಶಾನಕ್ಕೆ ತೊಂದರೆ ಆಗಿರೋದ್ರಿಂದ ಅದನ್ನು ಸರ್ಕಾರ ಪರಿಗಣಿಸಿ ಅದನ್ನು ಸ್ಮಶಾನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಮಾನ್ಯ DC ಅವರಿಗೆ, ಅಂದರೆ ADC ಅವರ ಮುಖೇನ ನಾವು ಮನವಿಯನ್ನು ಮಾಡಿದ್ದೇವೆ. ಯಾಕಂತಂದರೆ ಮಳೆಗಾಲದಲ್ಲಿ ಅವರಿಗೆ ಸ್ಮಶಾನ ನೀರಿನಲ್ಲಿ ಮುಳುಗಡೆ ಆಗಿರೋದ್ರಿಂದ ಅದು ಹೂಳಲಿಕ್ಕೆ ನಮ್ಮ ರೈತನ ಖುಷಿಯಿಂದ ಇದು ಮಾಡಿದ್ದಾನೆ. ಬಟ್ ಆದರೆ ಏನದು ಸರ್ಕಾರ ಅದರ ಯಾವ ಪ್ರಕ್ರಿಯೆಯಲ್ಲಿ ಒಳಪಟ್ಟು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಮಾನ್ಯ ADC ಅವರಿಗೆ ಹೇಳಿದ್ದೀವಿ. ಅದಕ್ಕಾಗಿ ಆ ರೀತಿಯಾಗಿ ನಮಗೆ ಈ ಗ್ರಾಮದ ಕೊರವಿನಕೊಪ್ಪ ಗ್ರಾಮದ ಮುಸ್ಲಿಂ ಬಾಂಧವ ರೈತ ಬಂಧುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ.